ನಾಗೇಂದ್ರ ಬಾಬು ಸರ್, ಇವತ್ತು ಈ ಒಂದು ಬ್ಲಾಸ್ಟ್ ಏನಿದೆ ಇಲ್ಲಿಯವರೆಗೆ ಅದು ಯಾವ ತರದ ಬ್ಲಾಸ್ಟ್ ಅಂತ ಕನ್ಫರ್ಮ್ ಆಗಿಲ್ಲ. ಆದ್ರೆ ಇವರು ಅರೆಸ್ಟ್ ಮಾಡ್ತಾ ಇರುವಂತಹ ಜನರನ್ನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಇದು ಒಂದು ರೀತಿ ಇಂಟರ್ನ್ಯಾಷನಲ್ ಲಿಂಕ್ ಅಂತ ಅನ್ನಿಸ್ತಾ ಇದೆ. ಮತ್ತು ಅರೆಸ್ಟ್ ಮಾಡ್ತಾ ಇರೋರು ಯಾರ್ಯಾರು ಇದ್ದಾರೆ ಅವರ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ರೆ ಇದು ಎಲ್ಲೋ ಒಂದ್ ಕಡೆ ಇದು ಟೆರರ್ ಲಿಂಕ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಅಫಿಷಿಯಲಿ ಸ್ಟೇಟ್ಮೆಂಟ್ ಮಾಡದ ಹೊರತು. ಬಟ್ ಇನ್ನೊಂದು ಬಣ್ಣ ಬಿಹಾರ್ ಎಲೆಕ್ಷನ್ ಮರುದಿನ ಇದೆ ಅಂದಾಗ ಇವತ್ತು ಬ್ಲಾಸ್ಟ್ ಆಗಿದೆ. ಯಾಕಾಗಿದೆ ಇದಕ್ಕೂ ಅದಕ್ಕೂ ಏನು ಸಂಬಂಧ? ರಾಯ್ ರೆಡ್ಡಿ ಅವರಂತೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರು. ಫಸ್ಟ್ ಫೇಸ್ ಅಲ್ಲೇ ಅವ್ರಿಗೆ ಗೊತ್ತಾಗ್ಬಿಡ್ತು ನಾವು ಇನ್ನಾಗೋದಿಲ್ಲ ಅಂತ. ಅದಕ್ಕೆ ಸೆಕೆಂಡ್ ಫೇಸ್ ಎಲೆಕ್ಷನ್ ಇರುವ ಹಿಂದಿನ ದಿನನೇ ಇದಾಗಿರೋದು ಎಲ್ಲ ಒಂದು ಕಡೆ ಅನುಮಾನ ಮೂಡಿಸ್ತಾ ಇದೆ ಅಂತ. ಸನ್ಮಾನ್ಯ ನೋಡಿ ಮೇಡಮ್, ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಎಲ್ಲ ಸರ್ಕಾರಗಳ ಕಾಲದಲ್ಲೂ ಕೂಡ ಅನೇಕ ಈ ರೀತಿ ಟೆರರಿಸ್ಟ್ಗಳ ದಾಳಿ ನಡೆದಿರ್ತಕ್ಕಂಥ ನಮ್ಮ ದೇಶದಲ್ಲಿ ನಾವು ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ನಮ್ಮ ಭದ್ರತಾ ಸಿಬ್ಬಂದಿ ಒಂದೊಂದು ಸೆಕೆಂಡು ಕೂಡ ದೇಶ ಕಾಯೋದ್ರಲ್ಲಿ ಮತ್ತು ಏಜೆನ್ಸಿಗಳು ಕೆಲಸ ಮಾಡ್ತಿರೋದ್ರಲ್ಲಿ ಎಲ್ಲೂ ಕೂಡ ಹಿಂಸರಿದಿಲ್ಲ. ಆದರೆ ಅವ್ರ ಕಣ್ ತಪ್ಪಿಸಿ ಕೆಲವು ಸಂದರ್ಭಗಳಲ್ಲಿ ವ್ಯವಸ್ಥಿತವಾಗಿ ಈ ದೇಶದಲ್ಲಿ ನುಗ್ಗಿ ಕೆಲವು ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅದಕ್ಕೆ ತಕ್ಕನಂಗೆ ಉತ್ತರಗಳು ಕೂಡ ನಾವು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ, ಮೊದಲಾದರೆ ತಡ ಆಗ್ತಿದ್ದಾರೆ, ಆದಷ್ಟು ಬೇಗ ಆ್ಯಕ್ಷನ್ ಆಗ್ತಾ ಇದೆ. ಎಷ್ಟು ಬೇಗ ಆದರೆ ಅಷ್ಟು ಬೇಗ ಅವ್ರ ಹಿಡಿದು ಯಾರಿದ್ದಾರೆ ಇದರಿಂದ ಅಂತಕ್ಕಂಥದ್ದು ನಾವು ಜನಗಳ ಮುಂದೆ ಇಟ್ಟು ತಾವೊಂದು ಉತ್ತಮ ಅಂತ ಮಾತನ್ನು ಹೇಳಿದ್ರಿ. ಆದರೆ ಇವೆಲ್ಲ ಒಂದು ಸೈಡ್ ಇಡೋದಾದ್ರೆ ಒಂದ್ ಕಡೆ ಹಿಡಿಯೋದು, ಒಂದ್ ಕಡೆ ತಡಿಯೋದು. ಇಲ್ಲ ಮೇಡಮ್, ಇಲ್ಲ, ಒಂದ್ ಕಡೆ ಹಿಡಿಯೋದು, ಒಂದ್ ಕಡೆ ತಡಿಯೋದು. ಬರೀ ಹಿಡಿತಾ ಇರ್ತೀವಿ, ತಡಿಯಲ್ಲ ಅಂದ್ರೆ ಆಗಲ್ರಿ ಸರ್. ನೀವೊಂದು ಒಳ್ಳೆ ಮಾತು ಹೇಳಿದ್ದೀರಿ, ಅಮಾಯಕರ ಜೀವ ಬಲಿ ಆಗ್ತಾ ಇದೆ, ಅದಕ್ಕೆ ಯಾರು ಹೊಣೆ ಅಂತಕ್ಕಂಥ ಮಾತನ್ನು ತಾವು ಸ್ಪಷ್ಟವಾಗಿ ಹೇಳಿದ್ದೀರಾ. ಇವತ್ತು ಅಮಾಯಕರು ಏನು ತಪ್ಪು ಮಾಡಿದ್ದಾರೆ ಅಂತ, ಯಾರೋ ಮಾಡ್ತಿರೋ ತಪ್ಪಿಗೆ ಅಮಾಯಕರು ಯಾಕೆ ಬಲಿ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಹಾಗಾದರೆ ಇವತ್ತು ಇದನ್ನ ರಾಜಕಾರಣದ ಬಣ್ಣ ಹಚ್ಚತಕ್ಕಂಥ ವಿಚಾರದಲ್ಲಿ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ರಾಯ್ ರೆಡ್ಡಿ ಅವರೊಂದು ಮಾತನ್ನು ಹೇಳ್ತಾರೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಮೊದಲ ಹಂತದಲ್ಲಿ ಸೋಲಾಗುತ್ತೆ ಅಂತಂದ್ರೆ ಯಾವ ರೀತಿ ರಿಸಲ್ಟ್ ಇವ್ರಿಗೆ ಗೊತ್ತಿತ್ತು ಅಂತಕ್ಕಂಥ ಮೊದಲನೇ ಹೇಳಬೇಕು. ಯಾಕೆ ಗೊತ್ತು ಅವ್ರಿಗೆ? ಹಾಗಾದ್ರೆ ಮೊದಲನೇ ಹಂತದಲ್ಲಿ ಇವ್ರು ಸೋಲ್ತಾರೆ ಅಂತೇಳಿ ಇವರೇನಾದ್ರೂ ಹೋಗಲ್ಲೇನೋ ರಿಸಲ್ಟ್ ನೋಡಿದ್ರ ಜನಗಳ ಮಧ್ಯೆ? ಆಂತರಿಕ ಸಮೀಕ್ಷೆ ಮೇಡಮ್, ಐ ಡೋಂಟ್ ನೋ ಪ್ರೂಫ್ ಅಂತ ಅವ್ರು ಹೇಳಿದಾರೆ. ಮತ್ತೆ ಎರಡನೇದು, ನಾನು ಜನಗಳು ಮಾತಾಡ್ಕೊಂತಿದ್ರಂತೆ, ಐ ಡೋಂಟ್ ಹ್ಯಾವ್ ಪ್ರೂಫ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ನೀವು ಊಹೆ ಮೇಲೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಹೇಗೆ ಹೇಳಿದ್ರಿ ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ಜಮೀರ್ ಅಹಮದ್ ಅವರು ಹೇಳ್ತಿದ್ದಾರೆ, ಇದು ಯಾವುದೇ ಕಾರಣಕ್ಕೂ ಒಂದು ದಿನದ ಮುಂದೆ ನಡೆದಿರ್ತಕ್ಕಂಥ ವಿಚಾರ. ಈ ರೀತಿ ಜನಗಳು ಮಾತಾಡ್ಕೋತಾ ಇದ್ದಾರೆ ಒಂದು ದಿನದ ಮುಂಚೆ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ, ಉನ್ನತವಾದ ಸ್ಥಾನದಲ್ಲಿದ್ದೀರಾ ನೀವು, ನಿಮ್ಮನ್ನೊಂದು ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೀನಿ ತಮ್ಮ ಒಂದು ವಾಹಿನಿ ಮುಖಾಂತರ. ಇವತ್ತೇನಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಮತಗಳು ಬದಲಾವಣೆ ಆಗುತ್ತೆ ಅಂತಕ್ಕಂಥ ಎಲ್ಲಾದರೂ ತಾವು ಕಂಡಿಡ್ಕೊಂಡು ಹೊಸದಾಗಿ ಬಂದಿದ್ದೀರಾ ಅಂತಕ್ಕಂಥದ್ದು ದಯಮಾಡಿ ಹೇಳಬೇಕು. ಬಾಂಬ್ ಬ್ಲಾಸ್ಟ್ ಆದ್ರೆ ಈ ಪಾರ್ಟಿಗೆ ಹೋಗುತ್ತೆ ಘಟನೆಗಳು ಅದನ್ನ ಪ್ರೂವ್ ಮಾಡಿದೆ. ಐ ಆಮ್ ಸಾರಿ ಟು ಸೇ ದಿಸ್. ನಿಮಗೆ ಸಹ್ಯ ಆಗದೆ ಇರಬಹುದು. ಈ ಹಿಂದೆ ನಡೆದಂತಹ ಪುಲ್ವಾಮಾ ದಾಳಿ ಆಗಿರ್ಬೋದು, ಹಲವಾರು ಭಯೋತ್ಪಾದಕ ಘಟನೆಗಳು ರಾಜಕೀಯವಾಗಿ ಒಂದು ಪಕ್ಷಕ್ಕೆ ಲಾಭ, ಒಂದು ಪಕ್ಷಕ್ಕೆ ನಷ್ಟ ತಂದುಕೊಟ್ಟಿರೋದಕ್ಕೆ ಇತಿಹಾಸ ಇದೆ. ಬಿಹಾರ್ ಎಲೆಕ್ಷನ್ಗೂ ಅದಕ್ಕೂ ಸಂಬಂಧ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಅಭಿಪ್ರಾಯ, ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿದೆ ಈ ಹಿಂದೆ ನಡೆದಂತಹ ಘಟನೆಗಳು. ಈಗ ಕಾಂಗ್ರೆಸ್ ಅನ್ನ ಕಿತ್ತೆಸೆಯೋದಕ್ಕೆ ಕಾರಣ ಈ ರೀತಿಯಾದಂತಹ ಘಟನೆಗಳು. ಹೀಗಾಗಿ ಇದು ಪೊಲಿಟಿಕಲಿ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡುತ್ತೆ. ನಿಮಗೆ ಇತಿಹಾಸನೇ ಹೇಳೋದಾದ್ರೆ, ತಮ್ಮ ಪ್ರಕಾರ ಮಾತಾಡೋದಾದ್ರೆ, ಬಾಂಬೆ ನಡೆದಿರ್ತಕ್ಕಂಥ ಘಟನೆ ನಂತರ ಯಾವ ಚುನಾವಣೆ ನಡೀತು, ಯಾರು ಗೆದ್ರಾಗಾದ್ರೆ ಅದಕ್ಕೆ ಅದು ಇವರೇ ಮಾಡಿಸಿರ್ಬಾರ್ದು. ಹಾಗಾದ್ರೆ ನಾನು ಕೂಡ ನನ್ನ ಊಹೆಗೆ ಹೇಳ್ತಾ ಇದ್ದೀನಿ, ಬಾಂಬೆ ನಡೆದಂತ ಘಟನೆ ತಾವು ನೋಡಿದ್ರೆ ಅದಾದ ನಂತರ ಯಾವ ಸರ್ಕಾರ ಬಂತು ಮೇಡಮ್? ಅದೇ ಸರ್, ಎಲ್ಲಾ ಪಕ್ಷಗಳಿಗೂ ಅನ್ವಯಿಸುತ್ತದು. ಯಾಕಂದ್ರೆ ನಿಮ್ಗೆ ರಾಜಕೀಯ ನಾಯಕರುಗಳಿಗೆ ರಾಜಕೀಯ ಬಿಗಿಪಟ್ಟುಗಳು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲಿ ಏನ್ ಮಾಡಿದ್ರೆ ಹೆಂಗಾಗುತ್ತೆ, ಎಲ್ಲಿ ಏನ್ ಮಾಡಿದ್ರೆ ನಾವು ಲಾಭ ಗಳಿಸಬಹುದು, ಎಲ್ಲಿ ಹೆಂಗ್ ಮಾಡಿದ್ರೆ ನಾವು ಮತಗಳನ್ನ ಕಳಿಸಬಹುದು ಅನ್ನೋದು ತಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಭಯೋತ್ಪಾದಕ ಕೃತ್ಯಗಳು ರಾಜಕೀಯವಾಗಿ ಲಾಭ ನಷ್ಟದ ಒಂದು ವಿಚಾರಗಳು ಅನ್ನೋದನ್ನ ನಾನು ಈ ದೇಶದ ಜನರ ಪರವಾಗಿ ಕಟ್ಟುವಾಗಿ ಟೀಕಿಸ್ತೇನೆ ಮತ್ತು ವಿರೋಧಿಸ್ತೇನೆ. ಬಟ್ ನಾನೊಂದು ಮಾತು ಹೇಳ್ತಾ ಇದ್ದೀನಿ, ಯಾವುದೋ ಹಿಂದಿನ ಕಾಲದಲ್ಲಿ ನಡೆದಿರ್ಬೋದು, ಇವತ್ತು ಜನಗಳು ಜಾಗೃತಿಯಾಗಿದ್ದಾರೆ. ತಮ್ಮಂತ ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಮತ್ತೆ ಪ್ರಿಂಟ್ ಮೀಡಿಯಾ ಎಲ್ಲ ಬಂದಿದೆ. ಇವತ್ತು ಎಲ್ಲೋ ವಿದೇಶದಲ್ಲಿ ನಡೀತಾ ಇರ್ತಕ್ಕಂಥ ಕೆಲವು ಸೆಕೆಂಡ್ಗಳಲ್ಲಿ ತಿಳಿತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಜನಗಳನ್ನ ನಾವು ದಡ್ರು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲಿ ಇಲ್ಲವೇ ಇಲ್ಲ. ಅವ್ರದ್ದೇ ಅಂತ ತಿಳುವಳಿಕೆಗಳು ಅವ್ರಿಗಿದೆ. ಮತ್ತೆ ಸನ್ಮಾನ್ಯ ಖರ್ಗೆ ಸಾಹೇಬರು ಹೇಳ್ತಾರೆ, ಹಿರಿಯರಿದ್ದಾರೆ,
ಅವರು ಇವತ್ತು ಏನಾದರೂ ಕೂಡ ಫೇಲ್ಯೂರು ಅಂತಕ್ಕಂಥದ್ದಾದರೆ ಇಂದಿರಾ ಗಾಂಧಿ ಪರಿಸ್ಥಿತಿ ಏನಾಗಿತ್ತು, ರಾಜೀವ್ ಗಾಂಧಿ ಅವರ ಸಂದರ್ಭದಲ್ಲಿ ಏನಾಯ್ತು ಅಂತಕ್ಕಂಥ ಒಂದ್ಸತಿ ಅವ್ರು ಮೆಲ್ಕು ಹಾಕೊಳ್ಳಿ ದಯವಿಟ್ಟು. ನಾಗೇಂದ್ರ ಬಾಬು ಸರ್, ಒಂದ್ ನಿಮಿಷ. ಈ ಹಿಂದೆ ನಡೆದಂತ ಎಲ್ಲ ಭಯೋತ್ಪಾದನಾ ಘಟನೆಗಳ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಸುಮ್ನಿದ್ರ? ಇದು ದೇಶದ ಅಖಂಡತೆ ಮತ್ತು ಭದ್ರತೆಯ ವಿಚಾರ. ಈ ವಿಚಾರದಲ್ಲಿ ನಾವು ರಾಜಕೀಯ ಮಾಡಬಾರ್ದು ಅಂತ ಬಾಯಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ರಾ? ಸುಮ್ನೆ ಕೂತಿದ್ರಾ? ವಿರೋಧ ಪಕ್ಷಗಳು ಆದ್ರೆ ಕೇಳ್ತಕ್ಕಂಥದ್ದನ್ನ ಯಾವ ರೀತಿ ಕೇಳಬಾರ್ದು? ನೀವು ಕೇಳೋದನ್ನ ಈ ದೇಶದ ಪ್ರಜೆಯಾಗಿ ಈ ರೀತಿಯಾದಂತ ಪ್ರಶ್ನೆಯನ್ನ ಉರಿ ಪಠಾನ್ಕೋಟ್, ಪುಲ್ವಾಮಾ, ಪಹಲ್ಗಾವ್, ಇವತ್ತು ಡೆಲ್ಲಿ, ಯಾಕೆ ಕೇಳಬಾರ್ದು ಪ್ರಶ್ನೆ? ಹಿಂದೂಗಳು ಅವ್ರು ಮುಸಲ್ಮಾನರು, ಅವರು ಮೇಲಿಂದ ಇಳಿದು ಬಂದಿದ್ದಾರೋ ಅಥವಾ ಇನ್ನೆಲ್ಲಿಂದ ಬಂದಿದ್ದಾರೋ, ನಮ್ಮಲ್ಲೇ ಇದ್ದಾರೋ, ನಮ್ಮ ಮನೆಗಳಲ್ಲೇ ಇದ್ದಾರೋ, ಹುಡುಕಿ ಕೆದಕಿ ತೆಗೆದು ನೇತಾಕಿ ತಡೆಗಟ್ಟಿ ನೀವು ಬಂದಿದ್ದು ಭಯೋತ್ಪಾದಕರನ್ನ ತಡೆಗಟ್ಟಿ ಅಂತ ಯಾಕೆ ಕೇಳಬಾರ್ದು ಪ್ರಶ್ನೆ? ಪುಲ್ವಾಮಾ ದಾಳಿ ನಡೆದ ನಂತರ ಇವತ್ತು ನಿನ್ನೆ ಡೆಲ್ಲಿಲಿ ನಡೆದ್ರೆ ಇವತ್ತಿನ ಬೆಳವಣಿಗೆ ಎಲ್ಲಿ ತನಕ ಆಗಿದೆ ಅಂತಕ್ಕಂಥದ್ದು ಎಷ್ಟು ಫಾಸ್ಟ್ ಆಗಿ ಯಾಕೆ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ನಾವು ಪ್ರಶ್ನೆ ಮಾಡಬಾರ್ದು? ನೀವು ಸ್ಮೃತಿ ಇರಾನಿ ಅವರು ಬಳೆ ಕೊಡ್ತೀನಿ, ಬಳೆ ಕಟ್ಕೊಳಿಸ್ತೀನಿ, ಮನಮೋಹನ್ ಸಿಂಗ್ ಹಾಕೊಳ್ಳಿ ಅಲ್ವಾ? ಅದು ಸರಿಯಾದ ರೀತಿ. ಹಂಗೆ ಇವ್ರಂದು ಬಿಟ್ಟಿದ್ರೆ ಇವ್ರಂದು ಬಿಟ್ರೆ ಈಗ ಅದೇ ಭಯೋತ್ಪಾದನೆ ಎಲ್ಲರೂ ನಿಂತ್ಕೋಬೇಕು ದೇಶದವರೆಲ್ಲ. ಕೇವಲ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯವಾಗಿ ನಡೆದಿರ್ತಕ್ಕಂಥ ಕೆಲವು ಕೊಲೆಗಳ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ. ಇದೇ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಅಮಾಯಕರು ಬಲೆ ಆಗ್ತಾ ಇದ್ದಾರೆ, ಹೆಣ್ಣು ಮಕ್ಕಳು. ಇವತ್ತು ಒಂದು ಮಾತು ಏನ್ ಮಾತಾಡ್ತಿದ್ದೀರಿ ನಾಗೇಂದ್ರ ಬಾಬು? ಇಲ್ಲಿ ಆಗ್ತಾ ಇರೋದಕ್ಕೆ ಅದು ಸಮರ್ಥನೆನಾ? ಕಂಬಾಲಪಲ್ಲಿಯಲ್ಲಿ ದಲಿತರ ನರಮೇಧ ನಡೀತು, ದಲಿತ ಗೃಹ ಮಂತ್ರಿಗಳಿಗೂ ಏನು ಮಾಡಲಿಲ್ಲ ಅಂತ ಕಾರಣಕ್ಕೆ ಅಮಿತ್ ಶಾ ಅವ್ರಿಗೆ ಅದು ಸಮರ್ಥನೆನಾ? ನಾನು ಸಮರ್ಥನೆ ಹೇಳ್ತಾ ಇಲ್ಲ, ಯಾರಿಗೂ ಮಾತಾಡಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ನಮ್ಮ ಒಂದು ಕೆಲವು ಏಜೆನ್ಸಿಗಳೆಲ್ಲ ಕೂಡ ಎಚ್ಚೆತ್ತುಕೊಂಡು ಆ ತನಿಖೆಯನ್ನು ಮಾಡಿ ಎಷ್ಟು ಬೇಗ ಆಗುತ್ತೋ ಅವ್ರನ್ನೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟ.